ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಸೊ ಇವತ್ತು ಒಂದು ಕೆ ಇದವರು ಒಂದು ಎಕ್ಸ್ ಖಾತೆಯಲ್ಲಿ ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಬಂದಿರುವ ಸೀಟುಗಳನ್ನು ಸೇರಿಸಿಕೊಂಡು ಮತ್ತೊಮ್ಮೆ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಅಂದರೆ ಈಗೇನು ಮತ್ತೆ ಹೊಸ ಒಂದು ಸೀಟು ಎಕ್ಸ್ಟ್ರಾ ಬಂದಿದ್ದಾವಲ್ಲ, ಆ್ಯಡ್ ಮಾಡಿದಾರಲ್ಲ ಬೇರೆ ಬೇರೆ ಕಾಲೇಜುಗಳಿಗೆ, ಗೌರ್ಮೆಂಟ್ ಕಾಲೇಜುಗಳಿಗೆ, ಅದನ್ನು ಒಂದು ಸೇರಿಸಿ ಮತ್ತೊಮ್ಮೆ ತಾತ್ಕಾಲಿಕ ಅಂದರೆ ಒಂದು ಪ್ರಾವಿಷನಲ್ ಒಂದು ಇದನ್ನು ರಿಸಲ್ಟನ್ನು ಮಾಡಿ ಮತ್ತೆ ಅದು ಫೈನಲ್ ಆದ ನಂತರ ಯಾರ್ಯಾರು ಬೇರೆ ಒಂದು ಇದಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, MCC ಅವರು 2ನೇ ಸುತ್ತಿನ ಫಲಿತಾಂಶ ಪ್ರಕಟಿಸಿದ ನಂತರ MCCಯಲ್ಲಿ ಸೀಟು ಪಡೆದವರು ಅಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸಿದಲ್ಲಿ ಅವರಿಗೆ ಕೆಯಿಂದ ಉಚಿತವಾಗಿ ಹೊರಗೆ ಹೋಗಲು ಅವಕಾಶ ನೀಡಿ ನಂತರ 2ನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಇನ್ನೊಮ್ಮೆ ಅವರು ಪ್ರೊವಿಷನಲ್ ಲಿಸ್ಟ್ ಬಿಟ್ಟ ನಂತರ ಯಾರ್ಯಾರು ಹುಡುಗರು ಸ್ಟೂಡೆಂಟ್ಸ್ಗಳು MCCಯಲ್ಲಿ ಸೀಟ್ ತೊಗೊಂಡು ಆ ಕಡೆ ಹೋಗ್ತಾರಲ್ಲ, ಆವಾಗ ಮತ್ತೊಮ್ಮೆ ಅವಕಾಶವನ್ನು ಕೊಡ್ತೀವಿ, 2ನೇ ಸುತ್ತಿನ ಫೈನಲ್ ಫಲಿತಾಂಶವನ್ನು ನಾವು ತಿಳಿಸ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತೇನಪ್ಪ ಅಂದರೆ MCC ಕೌನ್ಸಿಲಿಂಗ್ ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿಗಳು ಭಾಗವಹಿಸಲು ಕೋರಿದೆ. ಫಲಿತಾಂಶ ಪ್ರಕಟಣೆ ನಂತರ ಸಹ ಅಭ್ಯರ್ಥಿಗಳು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂಥೇಳಿ ಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಈಗ ನಿಮಗೊಂದು ವಿಷಯ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ನೋಟಿಸ್ನಲ್ಲಿ ಏನಂದರೆ ಸೆಕೆಂಡ್ ಮಾರ್ಕ್ ರಿಸಲ್ಟ್ ಏನಿತ್ತಲ್ಲ, ಅದನ್ನು ಒಂದು ರಿಸಲ್ಟ್ ಬಂದಿತ್ತಲ್ಲ, ಈಗ ಅದನ್ನು ಇನ್ನೊಂದು ಸಾರಿ 2ನೇ ಸಾರಿ ಮತ್ತೊಮ್ಮೆ 2ನೇ ಸಾರಿ ಮಾರ್ಕ್ ಬಿಟ್ಟು ಆ ನಂತರ ಫೈನಲ್ ಮಾಡ್ತೀವಿ ಅಂಥೇಳಿ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಸೊ ಇನ್ನೂ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.